ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಏನು ವಿಷಯ ಹೇಳಿ ಅತ್ತೆ? ನಿಮ್ಮ ತಂದೆ ವಿಚಾರವಾಗಿ. ಆ ಮನುಷ್ಯನ ವಿಷಯ ಬಿಟ್ಟು ಬೇರೆ ಇದ್ರೆ ಹೇಳಿ ಅತ್ತೆ. ಅವನು ನನ್ನನ್ನು ಬಂದು ಕೇಳ್ಕೊಂಡ, ಅಪ್ಪ ಮಗನ್ನ ಒಂದು ಮಾಡು ಅಂತ. ಅದಕ್ಕೆ ನಾನು ಸರಿಯಾಗೇ ಹೇಳಿದ್ದೀನಿ. ನಿನ್ನ ತಂದೆಯಾಗಿ ಯಾವ ಕರ್ತವ್ಯ ಪಾಲಿಸಿದ್ಯಾ ಅಂತ ನಿನ್ನ ಮಗ ನಿನ್ನ ತಂದೆಯಾಗಿ ಒಪ್ಕೋಬೇಕು ಅಂತ. ನಾವೇನಿದ್ರೂ ನಿನ್ನ ಸಹಾಯ ಮಾಡೋಕ್ಕೆ ಇಲ್ಲಿ ಬಂದಿದ್ದೀವಿ ಹೊರತು ಚಂದ್ರನಿಂದ ಬೇರೆ ಏನನ್ನು ನಿರೀಕ್ಷಿಸಬೇಡ ಅಂತ ಹೇಳಿದ್ದೀನಿ. ಸರಿಯಾಗೇ ಹೇಳಿದ್ದೀನಲ್ವಾ? ಸರಿಯಾಗಿ ಹೇಳಿದ್ರಿ ಅತ್ತೆ. ನನಗೆ ಅಪ್ಪ ಬೇಕು ಅಮ್ಮ ಬೇಕು ಅಂತ ಹಂಬಲಿಸ್ದಾಗಲೆಲ್ಲ ನನ್ನ ನಿಮ್ಮ ಮಡ್ಲಲ್ಲಿ ಹಾಕ್ಕೊಂಡು ಜೋಗುಳ ಹಾಡಿ ಮಲಗಿಸ್ತವ್ರು ನೀವು. ಜನ್ಮ ಕೊಟ್ಟು ಮಾತ್ರಕ್ಕೆ ನಾನು ಅವ್ರ ಮಗ ಆಗಲ್ಲ ಅತ್ತೆ. ನನ್ನನ್ನು ಸಾಕಿ ಬೆಳೆಸ್ತವ್ರು ನೀವು. ನನಗೆ ಜೀವನ ಕೊಟ್ಟವ್ರು ನೀವು. ನಾನು ನಿಮ್ಮ ಮಗ ಅತ್ತೆ. ನನ್ನ ಹುಟ್ಟಿಗೆ ಕಾರಣಕರ್ತ ಅನ್ನೋ ಒಂದೇ ಒಂದು ಋಣದ ಸಲುವಾಗಿ ನಾನು ಅವ್ರ ಕೆಲಸ ಮಾಡೋಕ್ಕೆ ಬಂದಿದ್ದೇನೆ ಹೊರತು ಅವ್ರ ಮೇಲಿರೋ ಯಾವ ಮಮಕಾರದಿಂದ ಅಲ್ಲ. ನಿನ್ನ ತಂದೆ ನಿನಗೊಂಥರ ಅನ್ಯಾಯ ಮಾಡಿದ್ರೆ ನನಗೆ ಇನ್ನೊಂದು ರೀತಿ ಅನ್ಯಾಯ ಮಾಡಿಬಿಟ್ಟ. ನನ್ನನ್ನು ಸಂಸಾರದಿಂದಲೇ ವಿಮುಖನಾಗಿ ಮಾಡಿಬಿಟ್ಟ. ನಾನು ಯಾವತ್ತೂ ಅದನ್ನು ಮರೆಯೋದಿಲ್ಲ. ನನ್ನ ನೋಡಲಲ್ಲಿ ಆ ಬೆಂಕಿ ಇನ್ನೂ ಉರಿತಾನೇ ಇದೆ. ಮತ್ತೆ ಮತ್ತೆ ಅದನ್ನು ಯಾಕೆ ನೆನೆಸ್ಕೋತೀರ ಅತ್ತೆ? ನೋವುಗಳನ್ನ ಯಾವತ್ತಕ್ಕೂ ಮರಿಬೇಕು. ಹೇಗೆ ಮರೆಯೋದು ಹೇಳು? ಆಗ ನಾನು 7 ತಿಂಗಳು ತುಂಬು ಗರ್ಭವತಿ. ಚೊಚ್ಚಲ ಹೆರಿಗೆಗೆ ಅಂತ ಇಲ್ಲಿಗೆ ಬಂದಿದ್ದೆ. ಅಂದರೆ ನನ್ನ ತವರಿಗೆ ಗರ್ಭದ ಸಮಸ್ಯೆಯಾಗಿ ನರಳಾಡ್ತಿದ್ದೆ. ವೈದ್ಯರ ಹತ್ರ ಕರ್ಕೊಂಡು ಹೋಗೋಣ ಅಂತ ಗೋಗರಿತಿದ್ದೆ. ಆದರೆ ಈ ವಿರೂಪಾಕ್ಷ ಮಂತ್ರ ಹಾಕ್ತೀವಿ, ನಿನ್ನ ನೋವು ಕಡಿಮೆ ಆಗುತ್ತೆ, ಸುಲಭವಾಗಿ ಹೆರಿಗೆ ಆಗುತ್ತೆ ಅಂತ ಹೇಳಿ ಬೊಗಳೆ ಬಿಟ್ಟು ಅಮ್ಮನವರ ಮಂಡಲದ ಮುಂದೆ ನನ್ನನ್ನು ಕೂಡಿಸ್ತಾ ಅವನು ಮಂತ್ರಗಳನ್ನ ಉದುರಿಸ್ತಾ ಹೋದ. ನನ್ನ ಕರುಳು ಕುಡಿ ಹಾಗೆ ಒಡ್ಲಲ್ಲೇ ಸತ್ತೋಯ್ತು. ಆವತ್ತೇನಾದರೂ ವಿರೂಪಾಕ್ಷ ತನಗೆ ಬಾರದ ವಿದ್ಯೆ ಬರುತ್ತೆ ಅಂತ ಹೇಳ್ದೆ ನನ್ನ ನೇರವಾಗಿ ವೈದ್ಯರ ಹತ್ರ ಕರ್ಕೊಂಡು ಹೋಗಿದ್ದಿದ್ರೆ ನನ್ನ ಕಂದ ಸುಮಾರು ನಿನ್ನ ವಯಸ್ಸಿರ್ತಿತ್ತು. ಗೊತ್ತಿದೆ ಅತ್ತೆ, ನಿಮ್ಗಾಗಿರೋ ಅನ್ಯಾಯ ನನಗೆ ಚೆನ್ನಾಗಿ ಗೊತ್ತಿದೆ. ಚಿಂತೆ ಮಾಡಬೇಡಿ, ನಿಮ್ಮ ಮಗನಾಗಿ ನಿಮ್ಮ ಜೊತೆ ನಾನಿದ್ದೀನಲ್ಲ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.